ಬಗೆಯಿತು ಎನ್ನುವ ಹಾಗೆ ಅಶ್ವಿನಿಯ ರೂಪಕ್ಕೆ ಮನಸೋತು ಅವಳನ್ನ ಮದುವೆ ಮಾಡಿಕೊಂಡ್ರು. ನನ್ನ ಸಂಸಾರ ಮಾತ್ರ ಸರಾಗವಾಗಿ ಸಾಗಲೇ ಇಲ್ಲ. ಛೇ. ಯಾಕೋ ರಸ್ತೆಯಲ್ಲಿ ನಿಂತು ಏನೋ ಒಬ್ಬೊಬ್ಬನೇ ಮಾತಾಡ್ಕೊಳ್ತಿದ್ಯಾ? ಯಾಕೆ ಹುಷಾರಿಲ್ವಾ? ಏನಿಲ್ಲ ಮಿತ್ರ, ಆತ್ಮೀಯ ಗೆಳೆಯನಾದ ನಿನ್ನಲ್ಲಿ ಮುಚ್ಚಿಡೋದು ಏನಿದೆ ಹೇಳು. ನಾನು ಮನಸಾರೆ ಪ್ರೀತಿಸಿ ನನ್ನ ಬಾಳ ಸಂಗಾತಿಯನ್ನಾಗಿ ಅಶ್ವಿನಿಯನ್ನ ನನ್ನ ಮನೆ ತುಂಬಿಕೊಂಡ್ರು. ನಮ್ಮ ದಾಂಪತ್ಯ ಜೀವನ ಮಾತ್ರ ಮದುವೆಯಾಗಿ ಇಷ್ಟು ತಿಂಗಳಾದರೂ ಅವಳೊಂದಿಗೆ ಸರಿಯಾಗಿ ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ಳೋದಕ್ಕಾಗಲೇ ಇಲ್ಲ. ಈ ಸಮಾಜದೆದುರು ನಾವಿಬ್ರು ಗಂಡ ಹೆಂಡತಿ ಅಷ್ಟೇ. ಆದರೆ ಮನೆಯಲ್ಲಿ ನಾವಿಬ್ರು ಬೇರೆ ಬೇರೆಯಾಗಿ ಬದುಕ್ತಾ ಇದ್ದೀವಿ. ಬೇರೆ ಬೇರೆಯಾಗಿ ಬದುಕ್ತಾ ಇದ್ದೇವೆ.